ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಕನ್ವೆನ್ಷನ್ ಯೂಟ್ಯೂಬ್ ಚಾನಲ್ನಿಂದ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸತಿಯಿಂದ ಡಿಜಿಟಲಿ ಸೆನ್ಸಸ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿರುತ್ತೆ, ಸೆನ್ಸಸ್ ಅನ್ನೋದು 10 ಇಯರ್ಸ್ಗೊಮ್ಮೆ ಆಗುತ್ತೆ. ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಬರ್ತಾರೆ, ನಮ್ಮ ಮನೆಯ ಎಲ್ಲ ಡೀಟೇಲ್ಸ್ನ ಕೇಳ್ತಾ ಕೂರ್ತಾರೆ. ಸೊ ಕೆಲವೊಮ್ಮೆ ಏನಾಗುತ್ತೆ, ನಾವು ಆಫೀಸ್ನಲ್ಲಿರ್ತೀವಿ ಅಥವಾ ಎಲ್ಲಾದರೂ ಹೋಗಬೇಕಾಗಿರುತ್ತೆ, ನಮಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಡೀಟೇಲ್ಸ್ ಕೊಡೋದಕ್ಕೆ. ಅದಕ್ಕೆ ಈ ಸತಿಯಲ್ಲಿ ಡಿಜಿಟಲಿ ನಾವು ಅಪ್ಲೈ ಮಾಡಬಹುದು. ಸೇಮ್ ಪ್ರೊಸೀಜರ್ನ ನೀವು ಮೊಬೈಲ್ನಲ್ಲಿ ಮಾಡ್ಬೋದು. ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಮಾಡಿ ತೋರಿಸ್ತೀನಿ, ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ. ಅಪ್ಲೈ ಮಾಡಿ ಆದಮೇಲೆ ನಮಗೊಂದು ಕೋಡ್ ಶೋ ಆಗುತ್ತೆ. ಆ ಕೋಡ್ ಯಾವಾಗ ನಮಗೆ ಸೆನ್ಸಸ್ಸನ್ನು ಮಾಡೋದಕ್ಕೆ ಒಬ್ಬರು ಆಫೀಸರ್ ಬರ್ತಾರೆ, ಅವರಿಗೆ ಆ ಕೋಡನ್ನು ಕೊಟ್ಟರೆ ಸಾಕು. ಅದಾದಮೇಲೆ ಯಾವುದೇ ಒಂದು ಡೀಟೇಲ್ಸ್ನ ಕೊಡೋ ಅವಶ್ಯಕತೆ ಇರೋದಿಲ್ಲ. ಸೊ ತಕ್ಷಣ 2 ಮಿನಿಟ್ಸ್ನಲ್ಲಿ ನಮ್ಮ ಒಂದು ಸೆನ್ಸಸ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ನಮ್ಮ ಲ್ಯಾಪ್ಟಾಪ್ ಸ್ಕ್ರೀನಿಗೆ ಹೋಗೋಣ. ಫಸ್ಟಿಗೆ ಮಾಡಬೇಕಾಗಿರುವಂಥ ಕೆಲಸ, ಈ ಒಂದು ವೆಬ್ಸೈಟಿಗೆ ಹೋಗಬೇಕು. ಈ ಒಂದು ವೆಬ್ಸೈಟ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ. ಫಸ್ಟಿಗೆ ನಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಎಂಟರ್ ಕ್ಯಾಪ್ಚಾ ಅಂತ ಕೇಳ್ತಾ ಇದೆ. ಇಲ್ಲೊಂದು ಕ್ಯಾಪ್ಚಾ ಕೋಡ್ ಏನು ರೈಟ್ ಸೈಡಿಗೆ ಕಾಣಿಸ್ತಾ ಇದೆ, ಅದನ್ನು ಎಕ್ಸಾಕ್ಟಾಗಿ ನಾವು ಅಲ್ಲಿ ಟೈಪ್ ಮಾಡಿಬಿಟ್ಟು ವೆರಿಫೈ ಆ್ಯಂಡ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಪ್ರಾಂಪ್ಟ್ ಬರುತ್ತೆ, ನಾವು ಜಸ್ಟ್ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಪೇಜ್ನಲ್ಲಿ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್, ಹಾಗೆ ಅವ್ರದ್ದು ಒಂದು ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದಮೇಲೆ ಇಮೇಲ್ ಐ ಡಿ ಆಪ್ಷನಲ್ ಅಂತ ಇದೆ, ನಾನು ರೆಕಮೆಂಡ್ ಮಾಡ್ತೀನಿ ಇಮೇಲ್ ಐ ಡಿನ ಕೂಡ ಎಂಟರ್ ಮಾಡಿ. ಆ ಕೋಡ್ ಏನಿದೆ ಅದು ಇಮೇಲ್ ಐ ಡಿಗೂ ಕೂಡ ಬರುತ್ತೆ, ಸೊ ಮಿಸ್ ಆಗೋದಿಲ್ಲ. ಎಲ್ಲ ಡೀಟೇಲ್ಸ್ ಎಂಟ್ರಿ ಮಾಡಿ ಆದಮೇಲೆ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರಿ ಅದಕ್ಕೆ OTP ಬರುತ್ತೆ. ಅದಕ್ಕಿಂತ ಮುಂಚೆ ಸೆಲೆಕ್ಟ್ ಯುವರ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದೆ. ನಾನಿಲ್ಲಿ ಇಂಗ್ಲೀಷ್ ಕೊಟ್ಟಿದ್ದೀನಿ, ನೀವು ಕನ್ನಡ ಕೊಡಿ, ಆ್ಯಕ್ಚುಲಿ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಅದಾದಮೇಲೆ OTP ಏನು ಬಂದಿರುತ್ತೆ 6 ಡಿಜಿಟ್ ಎಂಟ್ರಿ ಮಾಡಿಬಿಟ್ಟು ವೆರಿಫೈ OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಡನ್. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಲೊಕೇಶನ್ನ ಸೆಲೆಕ್ಟ್ ಮಾಡುವಂಥದ್ದು. ಗೂಗಲ್ ಮ್ಯಾಪ್ಸ್ನಲ್ಲಿ ನಮ್ಮ ಮನೆ ಎಲ್ಲಿದೆ ಅಂತ. ಸೊ ಫಸ್ಟಿಗೆ ಸ್ಟೇಟ್ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ ಕರ್ನಾಟಕ ಅಂತ. ನೆಕ್ಸ್ಟ್ ಚೂಸ್ ಡಿಸ್ಟ್ರಿಕ್ಟ್ ಅಂತ ಇದೆ, ಅಲ್ಲಿ ನಮ್ಮ ಒಂದು ಡಿಸ್ಟ್ರಿಕ್ಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಪಿನ್ ಕೋಡನ್ನು ಎಂಟರ್ ಮಾಡಬೇಕು. ಪಿನ್ ಕೋಡ್ ಎಂಟರ್ ಮಾಡಿ ಆದಮೇಲೆ ಕೆಳಗೆ ವಿಲೇಜ್, ಟೌನ್, ಲೊಕ್ಯಾಲಿಟಿ ಅಂತೆಲ್ಲ ಏನು ಆಪ್ಷನ್ ಬರ್ತಾ ಇದೆ, ಅಲ್ಲಿ ನಿಮ್ಮದು ವಿಲೇಜ್ ನೇಮನ್ನು ಎಂಟ್ರಿ ಮಾಡಬೇಕಾಗತ್ತೆ. ವಿಲೇಜ್ ನೇಮ್ ಎಂಟ್ರಿ ಮಾಡಿ ಆದಮೇಲೆ ಡ್ರಾಪ್ ಡೌನ್ ಮೆನುಲಿ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಆಟೋಮೆಟಿಕ್ಕಾಗಿ ಗೂಗಲ್ ಮ್ಯಾಪ್ ಏನಿದೆ ಅದು ಝೂಮ್ ಇನ್ ಆಗುತ್ತೆ. ಗೂಗಲ್ ಮ್ಯಾಪ್ನಲ್ಲಿ ಸ್ಯಾಟಲೈಟ್ ವ್ಯೂ ಓಪನ್ ಆಗಿರುತ್ತೆ. ಫುಲ್ಲು ಲೋಡ್ ಆಗಿ ಆದಮೇಲೆ ನಮ್ಮ ಮನೆ ಕರೆಕ್ಟಾಗಿ ಎಲ್ಲಿದೆ ಅದು ಸೆಂಟ್ರ್ ಪಾಯಿಂಟಿಗೆ ತೊಗೊಂಡು ಹೋಗಿ, ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂತಂದರೆ ಸ್ವಲ್ಪ ಝೂಮ್ ಇನ್ ಮಾಡ್ಕೊಳ್ಳಿ. ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಾನು ಝೂಮ್ ಮಾಡ್ತಾ ಇದ್ದೀನಿ, ಇಲ್ಲಿ ಏನು ಕಾಣಿಸ್ತಾ ಇದೆ ಇದೇ ನಮ್ಮ ಮನೆ. ಕರೆಕ್ಟಾಗಿ ಸೆಂಟ್ರ್ ಬರೋ ಹಾಗೆ ನಾವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ಕನ್ಫರ್ಮ್ ಲೊಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ, ಅಲ್ಲಿ ಅಗೇನ್ ಕನ್ಫರ್ಮ್ ಲೊಕೇಶನ್ ಅಂತ ಕೇಳ್ತಾ ಇದೆ, ಅಲ್ಲಿ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಮನೆಯ ಬಗ್ಗೆ 4 ಸಿಂಪಲ್ ಕ್ವಶನ್ ಕೇಳ್ತಾರೆ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಮನೆಯ ಫ್ಲೋರಿಂಗ್ ಯಾವುದರಿಂದ ಆಗಿದೆ, ಟೈಲ್ಸ್, ಮಡ್, ಸಿಮೆಂಟ್, ಈ ಥರ ಒಂದು ಸಿಂಪಲ್ ಕ್ವಶನು. ಅದಾದಮೇಲೆ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಮನೆಯ ಗೋಡೆ ಯಾವುದರಿಂದ ಮ್ಯಾನುಫ್ಯಾಕ್ಚರ್ ಆಗಿದೆ, ಸಿಮೆಂಟ್, ಆ ಥರ ಯಾವ್ದಾದ್ರು ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಮನೆಗೆ ತಕ್ಕಂಗೆ. ಅದಾದಮೇಲೆ ಮೂರನೇ ಕ್ವಶನ್ ಬಂದುಬಿಟ್ಟು ನಮ್ಮ ಮನೆಯ ರೂಫ್ ಯಾವುದರಿಂದ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಬಂದುಬಿಟ್ಟು ಮನೆಯ ಕಂಡೀಷನ್ ಹೇಗಿದೆ, ಲಿವೆಬಲ್, ಗುಡ್, ಈ ರೀತಿಯಾಗಿ ಕ್ವಶನ್ ಇರುತ್ತೆ. ಸಿಂಪಲ್ 4 ಕ್ವಶನ್ನ ಆನ್ಸರ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜ್ನಲ್ಲಿ ಮನೆಯಲ್ಲಿ ಎಷ್ಟು ಜನ ಉಳ್ಕೊಳ್ತಾ ಇದ್ದಾರೆ ಅಂತ ಕೇಳ್ತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನು ಮನೆಯ ಓನರ್ ನೇಮ್ ಅವಾಗ ಕೊಟ್ಟಿದ್ವಲ್ಲ, ಅವರು ಗಂಡ ಹೆಣ್ಣ ಅಂತ ಕೇಳ್ತಾ ಇದೆ. ಅದಾದಮೇಲೆ ನಮ್ಮ ಕ್ಯಾಟಗರಿ SC ST ಅಥವಾ ಅದರ್ ಅಂತ 3 ಆಪ್ಷನ್ ಇರುತ್ತೆ. ಸೊ SC ST ಆದರೆ ಅದನ್ನು ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅಂತಂದರೆ ಅದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟು ನೀವಿರೋ ಮನೆ ನಿಮ್ಮದು ಓನ್ ಮನೆನಾ ಅಥವಾ ರೆಂಟೆಡ್ಡಾ, ಅಥವಾ ಇವಾಗ ಸದ್ಯಕ್ಕೆ ರೆಂಟಲ್ಲಿದ್ದೀರಿ, ಓನ್ ಮನೆ ಬೇರೆ ಕಡೆ ಇದೆಯಾ, ಈ ರೀತಿಯಾಗಿ 3 ಆಪ್ಷನ್ ಇದ್ದಾವೆ, ಅದರಲ್ಲಿ ತಕ್ಕಂಗೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಂಬರ್ ಆಫ್ ಡ್ವೆಲ್ಲಿಂಗ್ ರೂಮ್ಸ್ ಅಂತ ಕೇಳ್ತಾ ಇದೆ. ಇದರಲ್ಲಿ ನಾವು ಹಾಲ್, ಬೆಡ್ರೂಮ್ ಇದನ್ನೆಲ್ಲ ಸೇರಿಸ್ಕೊಳ್ಬಹುದು. ಏನನ್ನು ಸೇರಿಸ್ಕೊಳ್ಬಾರ್ದು ಅಂತಂದರೆ ಕಿಚನ್, ವಾಶ್ರೂಮ್ ಇದನ್ನೆಲ್ಲ ಸೇರಿಸ್ಕೊಳ್ಬಾರ್ದು. ಎಷ್ಟಿದೆ ಅದನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ನಂಬರ್ ಆಫ್ ಮ್ಯಾರಿಡ್ ಕಪಲ್ ಎಷ್ಟಿದ್ದಾರೆ ಮನೇಲಿ ಅಂತ, ಒಂದು ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಿಮ್ಮದು ತಕ್ಕಂಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಮನೆಯ ಸೌಕರ್ಯಗಳ ಬಗ್ಗೆ ಕೆಲವೊಂದು ಪ್ರಶ್ನೆನ ಕೇಳಿದರೆ. ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಯಾವುದು ಮನೆಗೆ ಅನ್ನುವಂಥದ್ದು. ಸೊ ನಮ್ಮದು ಬಂದುಬಿಟ್ಟು ವೆಲ್ ಅಂದರೆ ಬಾವಿ. ಸೊ ಅದ್ರ ತಕ್ಕಂಗೆ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅವೈಲಬಿಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಸೋರ್ಸ್, ಸೊ ವಿತಿನ್ ಪ್ರಿಮಿಸಸ್ ಇದೆಯಾ, ಜಾಗದಲ್ಲೇ ಇದೆ ನಮ್ಮದು ಬಾವಿ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮೇನ್ ಸೋರ್ಸ್ ಆಫ್ ಲೈಟಿಂಗ್, ನಮ್ಮದು ಎಲೆಕ್ಟ್ರಿಸಿಟಿಯಿಂದ ಬರುತ್ತೆ ಲೈಟಿಂಗ್, ನಿಮ್ಮದು ಕೂಡ ಅದೇ ಇರುತ್ತೆ. ಆಕ್ಸೆಸ್ ಟು ಲ್ಯಾಟ್ರಿನ್ ಅಂತ ಇದೆ, ಸೊ ಎಕ್ಸ್ಕ್ಲೂಸಿವ್ಲಿ ಫಾರ್ ಹೌಸ್ ಹೋಲ್ಡ್ ಓನ್ಲಿ. ಸೊ ಕಾಮನ್ ಅಂತ ಇದ್ದರೆ ಏನಾದರೂ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದಾದಮೇಲೆ ಟೈಪ್ ಆಫ್ ಲ್ಯಾಟ್ರಿನ್ ಅಂತ ಇದೆ. ಸೊ ಯೂಶ್ವಲಿ ಏನಾಗುತ್ತೆ, ಕೆಲವೊಂದು ಸೀವೇಜ್ ಇರುತ್ತೆ, ಸೆಪ್ಟಿಕ್ ಟ್ಯಾಂಕ್ ಇರುತ್ತೆ, ಅದಕ್ಕೆ ತಕ್ಕಂಗೆ ಅಲ್ಲಿ ಏನೇನಿದೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟು ವೇಸ್ಟ್ ವಾಟರ್ ಔಟ್ಲೆಟ್ ಯಾವುದು, ನಾನು ಹಳ್ಳಿಲಿರೋದ್ರಿಂದ ನೋ ಡ್ರೈನೇಜ್ ಅಂತ ಕೊಟ್ಟಿದ್ದೀನಿ, ನೀವು ಸಿಟಿಲಿದ್ರೆ ಅದಕ್ಕೆ ತಕ್ಕಂಗೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಾತಿಂಗ್ ಫೆಸಿಲಿಟಿ, ಸೊ ಬಾತ್ರೂಮ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅವೈಲಬಿಲಿಟಿ ಆಫ್ ಕಿಚನ್ ಆ್ಯಂಡ್ LPG ಕನೆಕ್ಷನ್ ಅಂತ ಇದೆ. ಸೊ ಹ್ಯಾಸ್ LPG ಕನೆಕ್ಷನ್, ನಮ್ಮ ಮನೆಗೆ LPG ಕನೆಕ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕುಕ್ಕಿಂಗ್ಗೆ ಮೇನ್ ಏನನ್ನು ಯೂಸ್ ಮಾಡ್ತಾರೆ ಅದಕ್ಕೂ ಕೂಡ LPG ಅಂತಲೇ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟು ಅಸೆಟ್ಸ್ ರಿಲೇಟೆಡ್ ಕೆಲವೊಂದು ಕ್ವಶನ್ ಇದ್ದಾವೆ. ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಆನ್ ಮೊಬೈಲ್ ಆರ್ ಸ್ಮಾರ್ಟ್ಫೋನ್ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಟೆಲಿವಿಷನ್ ಯಾವುದಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಕೇಬಲ್ ಕನೆಕ್ಷನ್ ಇದೆಯಾ ಅಂತ. ಸೊ ನಂದು ಅದರ್ DTH ಅಂತ ಕೊಟ್ಟಿದ್ದೀನಿ, ಟಾಟಾ ಸ್ಕೈ ಇರೋದ್ರಿಂದ. ಅದಾದಮೇಲೆ ಆಕ್ಸೆಸ್ ಟು ಇಂಟರ್ನೆಟ್ ಅಂತ ಬರ್ತಾ ಇದೆ. ಆನ್ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್, ಆನ್ ಮೊಬೈಲ್ ಆರ್ ಸ್ಮಾರ್ಟ್ಫೋನ್ ಅಂತ ಇದೆ. ನಾನು ಆನ್ ಮೊಬೈಲ್ ಆರ್ ಸ್ಮಾರ್ಟ್ಫೋನ್ ಅಂತ ಕೊಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಯಾವುದೇ ಒಂದು ವೈಫೈ ಇದಿಲ್ಲ. ಸೊ ಅದಾದಮೇಲೆ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಅಂತ ಕೊಡ್ತಿದ್ದೀನಿ. ಟೆಲಿಫೋನ್ ಆ್ಯಂಡ್ ಮೊಬೈಲ್ ಫೋನ್ ಸ್ಮಾರ್ಟ್ಫೋನಲ್ಲಿ ಸ್ಮಾರ್ಟ್ಫೋನ್ ಅಂತ ಕೊಟ್ಟಿದ್ದೀನಿ. ಸೊ ನಮ್ಮ ಮನೇಲಿ ಲ್ಯಾಂಡ್ಲೈನ್ ಇಲ್ಲ, ಸೊ ಹಾಗಾಗಿ ಸ್ಮಾರ್ಟ್ಫೋನ್ ಓನ್ಲಿ ಅಂತ ಕೊಟ್ಟಿದ್ದೀನಿ. ಅದಾದಮೇಲೆ ಬೈಸಿಕಲ್ ಆ್ಯಂಡ್ ಸ್ಕೂಟರ್ ಏನಾದರೂ ಇದೆಯಾ, ಬೈಕ್ ಇದೆಯಾ ಅಂತ ಇದೆ. ಜಸ್ಟ್ ಬೈಕ್ ಇದೆ, ಹಾಗಾಗಿ ಬೈಕ್ ಅಂತ ಕೊಡ್ತಾ ಇದ್ದೀನಿ. ಅದಾದಮೇಲೆ ಕಾರ್, ಜೀಪ್, ವ್ಯಾನ್ ಇದೆಯಾ, ನೋ. ಸೊ ನಿಮ್ಮದು ತಕ್ಕಂಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಇದಾದಮೇಲೆ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಮೇನ್ ಸೀರಿಯಲ್ ಕನ್ಸ್ಯೂಮ್ಡ್ ಇನ್ ದ ಹೌಸ್ ಹೋಲ್ಡ್ ರೈಸ್. ಅದಾದಮೇಲೆ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಸ್ಟಾರ್ಟಿಂಗ್ ಕೊಟ್ಟಿರ್ತೀವಲ್ಲ ಅದೇ ಇರುತ್ತೆ, ಚೇಂಜ್ ಮಾಡೋ ಆಪ್ಷನ್ ಇರೋದಿಲ್ಲ. ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವು ಕೊಟ್ಟಿರುವಂಥ ಡೀಟೇಲ್ಸ್ ಎಲ್ಲ ಪ್ರಿವ್ಯೂಲಿ ಬರ್ತಾ ಇದೆ. ಎಲ್ಲದು ಕರೆಕ್ಟ್ ಇದೆ ಅಂತಂದರೆ ಸಬ್ಮಿಟ್ ಮಾಡ್ಬೋದು. ಸಬ್ಮಿಟ್ ಮಾಡಿ ಆದ ತಕ್ಷಣ ನಮಗೆ ಈ ರೀತಿಯಾಗಿ ಒಂದು SE ಕೋಡ್ ಅಂತ ಬರುತ್ತೆ, ಸೆಲ್ಫ್ ಎನಮರೇಷನ್ ಕೋಡ್ ಅಂತ ಹೇಳ್ತೀವಿ ಇದನ್ನು. ಇದು ನೆಕ್ಸ್ಟ್ ಯಾವಾಗ ಬರ್ತಾರೆ ನಮಗೆ ಸೆನ್ಸಸ್ ಮಾಡೋದಕ್ಕೆ, ಆವಾಗ ಈ ಒಂದು ಕೋಡನ್ನು ಕೊಡಬೇಕಾಗುತ್ತೆ. ಇದರ ಒಂದು ಸ್ಕ್ರೀನ್ಶಾಟನ್ನು ನೀವು ತೆಗೆದಿಟ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀವಿ ಅದಕ್ಕೂ ಕೂಡ ಒಂದು ಮೆಸೇಜ್ ಬಂದಿರುತ್ತೆ. ಹಾಗೆ ಇಮೇಲ್ ID ಆಪ್ಷನ್ ಅಂತ ಇದು ಕೊಡಿ ಅಂತ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಈ ಒಂದು ಕೋಡ್ ಬಂದಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.